ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ತಾನು ಅನ್ಕೊಂಡಿದ್ದನ್ನ ಸಾಧಿಸಿ ತೀರ್ತಿದ್ದವನಿಗೆ ಮೊದಲ ಸೋಲಾಗಿತ್ತು ಇಂದು. ಎಲ್ಲರ ಮುಂದೆ ಗರ್ವ ತೋರುತ್ತಿದ್ದವನ ಗರ್ವಭಂಗ ಮಾಡ್ಬಿಟ್ಟಿದ್ಲು ಸಾಫ್ಟ್ ಚೆಲುವೆ ಐಸಿರಿ. ತನ್ನನ್ನ ಮುಟ್ಟಲು ಹೆದರುತ್ತಿದ್ದವರ ಪೈಕಿ ಕೆನ್ನೆಗೆ ಬಾರಿಸುವುದರ ಮೂಲಕ ಅವನನ್ನು ಮುಟ್ಟಿದ್ದಲ್ಲದೆ ಅವನಿಚ್ಛೆಗೆ ವಿರೋಧ ವ್ಯಕ್ತಪಡಿಸುವುದನ್ನ ಸ್ಪಷ್ಟಪಡಿಸಿ ಹೋಗಿದ್ಲು ಅವನ ಮಿಡಲ್ ಕ್ಲಾಸ್ ಮಂಡೋದರಿ. ಅದೆಷ್ಟೋ ಹೆಂಗಳೆಯರ ತುಟಿ ಸೋಕಿದ್ದ ಕೆನ್ನೆಗೆ ಕೈ ಬೆರಳಚ್ಚಿ ಮೂಡಿಸಿದವಳನ್ನ ತಾನ್ಯಾಕೆ ಸುಮ್ಮನೆ ಬಿಟ್ಟೆ? ಅವನ ಮೇಲೆ ಅವನಿಗೆ ಅನುಮಾನ ಶುರುವಾಗಿತ್ತು. ಅವನ ಕೆನ್ನೆ ಮುಟ್ಟಿದ ಅವಳ ಕೈಗಳನ್ನ ತಾನ್ಯಾಕೆ ಸುಮ್ಮನೆ ಬಿಟ್ಟೆ? ಅವನ ಪ್ರಶ್ನೆಗೆ ಅವನಿಂದ ಉತ್ತರ ಸಿಕ್ತಿಲ್ಲ. ಆದ್ರೆ ಸೋಲೊಪ್ಪುವ ಗಂಡಲ್ಲ ಅವನು. ಸೋಲು ಅವನ ನೆರಳನ್ನು ಸೋಕಲು ಬಿಡದ ಚತುರನವ. ಈಗ ಮತ್ತೊಂದು ಸಂಚು ಮಾಡಲೇಬೇಕಾದ ಅನಿವಾರ್ಯ ಅವನಿಗೆ. ಅವಳ ಮಾತುಗಳನ್ನ ಒಂದೊಂದಾಗಿ ನೆನಪಿಸಿಕೊಳ್ಳುತ್ತಾ ಒಬ್ನೇ ಕುಳಿತಿದ್ದಾನೆ. ಕೆಲ ಮಾತುಗಳಂತೂ ಮರೆಯಲು ಅಸಾಧ್ಯವಾದದ್ದು. ಇವಳನ್ನ ನಾನು ಸಾಫ್ಟ್ ಪೇಸ್ಟ್ರಿ ಅನ್ಕೊಂಡಿದ್ದೆ, ಆದ್ರೆ ಇವಳು ಕಡಕ್ ಚೋಳದ ರೊಟ್ಟಿ ತರ ಅಂತ ಇವತ್ ಗೊತ್ತಾಗ್ತಿದೆ. ಇವಳು ಏನಿದ್ರೆ ನನ್ನ ವಿರಾಜ್ ಮಧ್ಯೆ ಲವ್ ಆಗೋದು ಅಸಾಧ್ಯ. ಇವಳು ವೈಕ್ರಿಗೆ ಪ್ರಿನ್ಸ್ ದಿನವಿಡೀ ಇವಳದೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಇವಳಿಗೆ ಹಣದ ವ್ಯವಸ್ಥೆ ನಾನೇ ಮಾಡಿಸಿ ಇಲ್ಲಿಂದ ಓಡಿಸ್ತೀನಿ. ತನ್ನೆಲ್ಲ ಆಲೋಚನೆ ಮಾಡುವ ಮಾಧುರ್ಯ ಸಿರಿಗೆ ಸಾಫ್ಟ್ವೇರ್ ಬಳಸೋದನ್ನ ಹೇಳಿಕೊಡ್ತಾಳೆ. ಈಗ ಅರ್ಥ ಆಯ್ತಾ? ಏನಾದ್ರೂ ಅನುಮಾನನಾ ಎಂದು ಸಿರಿ ಬಳಿ ಕೇಳಿದಾಗ, ಇಲ್ಲ ಮ್ಯಾಮ್, ಎಲ್ಲ ಅರ್ಥ ಆಯ್ತು. ಮತ್ತೇನಾದ್ರೂ ಅನುಮಾನ ಇದ್ರೆ ಕೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಎಂದು ತನ್ನ ಕೆಲಸದಲ್ಲಿ ಮುಳುಗಿದಳು ಹುಡುಗಿ. ಐಸಿರಿ, ವಿ ಆರ್ ರಿಯಲಿ ಸಾರಿ. ವಿರಾಜ್ ನಿನ್ ಜೊತೆ ಹಾಗೆಲ್ಲ ನಡ್ಕೊಂಡ್ರು. ನಾನು ನಿಮ್ಮಿ ಬರೀ ನಿನ್ನ ನೋಡ್ತಾ ನಿಂತ್ವಿ. ನಿಂಗೆ ಹೆಲ್ಪ್ ಮಾಡೋಕೆ ಆಗ್ಲಿಲ್ಲ. ನಮ್ಗೆಲ್ಲ ವಿರಾಜ್ ಅಂದ್ರೆ ತುಂಬಾ ಭಯ. ಸಾರಿ ಸಿರಿ ಎಂದು ಅನುಕಂಪ ಗಿಟ್ಟಿಸಿಕೊಂಡು ಒಳ್ಳೆಯವಳಾಗಲು ನೋಡಿದ್ಲು. ಅರ್ಥ ಆಗುತ್ತೆ ಮ್ಯಾಮ್. ಅವರು ಏನೆಲ್ಲ ಮಾಡಿದ್ರು ನಾನು ಅವರಿಗೆ ಎದುರುತ್ತರ ಕೊಡ್ಲಿಲ್ಲ. ಆದ್ರೆ ಅವರು ಅವರ ಹದ್ದು ಮೀರಿ ನನ್ನೊಂದಿಗೆ ನಡ್ಕೊಂಡ ನಡವಳಿಕೆ ಕಂಡು ನನ್ನ ಮಿತಿ ಮೀರ್ಬಿಟ್ಟೆ. ಯಾವ ಹೆಣ್ಣು ಅಂತ ಕೃತ್ಯಗಳಿಗೆ ಸಪೋರ್ಟ್ ಮಾಡಲ್ಲ. ನಂಗೆ ಅರ್ಥವಾಗುತ್ತೆ. ಇಟ್ಸ್ ಓಕೆ ಎಂದಳು ಸಿರಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಮುಗಿಸ್ಬಿಡ್ತೀಯ ಅಲ್ವಾ? ಆಯ್ತು, ಏನಾದ್ರು ಬೇಕಂದ್ರೆ ನನ್ನ ಕೇಳು. ಐ ವಿಲ್ ಹೆಲ್ಪ್ ಯು. ಸಾರಿ ಒನ್ಸ್ ಅಗೇನ್ ಎಂದು ಹೋದವಳ ತಲೆಗೆ ಒಂದು ಉಪಾಯ ಬಂದಿತ್ತು. ಆ ದಿನ ವಿರಾಜ್ ಮತ್ತು ಸಿರಿ ಮರು ಭೇಟಿಯಾಗ್ಲಿಲ್ಲ. ಅವಳು ಅವನಿಗೆ ಬಾರಿಸಿದ್ದನ್ನ ಮರೆತು ನೆಮ್ಮದಿಯಾಗಿ ಕೆಲಸ ಮಾಡಿ ಮನೆಗೆ ಹೋಗಿದ್ಲು. ಆದ್ರೆ ವಿರಾಜ್ ಅವಳನ್ನ ನೆನೆದು ಅವಳ ಮಾತು ನೆನೆದು ತುಂಬಾ ಬೇಗ ಆಫೀಸ್ ಬಿಟ್ಟಿದ್ದ. ಸಂಜೆ ಪ್ರೆಸ್ಟೀಜಿಯಸ್ ರೆಸಾರ್ಟ್ ನಲ್ಲಿ ಪುಟಾಣಿ ಆರಾಧ್ಯಳ ಹುಟ್ಟು ಹಬ್ಬಕ್ಕೆ ಎಲ್ಲಾ ತಯಾರಿ ಆಗಿತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳ ಆಗಮನವೂ ಆಗಿತ್ತು. ಧೀರೇಂದ್ರ ಅವರು ಮಾಡಿರುವ ಆತಿ ಎಷ್ಟೋ ಅದಕ್ಕಿಂತ ದುಪ್ಪಟ್ಟು ಬಳಗವಿದೆ. ಅದಕ್ಕೆ 3 ಪಟ್ಟು ಹೆಸರಿದೆ. ಕಾಲೇಜಿನ ಲೆಕ್ಚರರ್ ವರುಣ್ ಕೂಡ ತನ್ನ ಒಳ್ಳೆ ನಡವಳಿಕೆಯಿಂದ ಜನ ಸಂಪಾದನೆ ಮಾಡಿದ್ದಾನೆ. ಎಲ್ರೂ ಬಲು ಖುಷಿಯಿಂದ ಪಾರ್ಟಿಗೆ ಬಂದಿದ್ರು. ಬಂದವರನ್ನೆಲ್ಲ ಬಲು ಪ್ರೀತಿಯಿಂದ ಮಾತಾಡಿಸ್ತಿದ್ದು ಧೀರೇಂದ್ರ ಹಾಗೂ ಗಿರಿಜಾರವರು. ಪರಿಣಯ ಕೂಡ ತನ್ನ ಸ್ನೇಹಿತೆ ಜೀವಿತ ಒಬ್ಬಳಿಗೆ ಆಹ್ವಾನ ನೀಡಿದ್ಲು. ಅವಳೊಂದಿಗೆ ಮಾತಾಡುತ್ತಾ ನಿಂತಿದ್ಲು. ಆರಾಧ್ಯ ಪುಟಾಣಿ ಹೆಸರಲ್ಲಿ ಅವಳಿಷ್ಟದ ಬಾರ್ಬಿ ಗೊಂಬೆ ಆಕಾರದ ಕೇಕ್ ಅವಳಿಗಾಗಿ ಕಾಯುತ್ತಿರಲು ಪುಟಾಣಿ ಅಪ್ಪ ಅಮ್ಮನ ಕೈ ಹಿಡಿದು ಬಂದಳು. ನೀಲಿ ಬಣ್ಣದ ಮಿನುಗುವ ಬಾರ್ಬಿ ಗೌನ್ ಧರಿಸಿ ಅದಕ್ಕೆ ಹೋಲುವ ಮ್ಯಾಚಿಂಗ್ ಗ್ಲೌಸ್, ಸಾಕ್ಸ್, ಶೂ, ಹೇರ್ ಬ್ಯಾಂಡ್, ಕಿವಿಯೋಲೆ, ನೆಕ್ ಬ್ಯಾಂಡ್ ಹಾಗೆ ಮಿನಿ ಬಾರ್ಬಿ ರೀತಿ ಮಿಂಚುತ್ತಾ ಬಂದ ಪುಟಾಣಿಯನ್ನು ನೋಡಿ ಎಲ್ಲರ ಕಣ್ಣುಗಳು ಅರಳಿದವು. ಆದ್ರೆ ಗಿರಿಜಾರವರು ಮಾತ್ರ ರೆಸಾರ್ಟ್ ಗೇಟ್ ಕಡೆಗೆ ನೋಡುತ್ತಾ ಯಾರಿಗೋ ಕಾಯ್ತಿದ್ರು. ಆದ್ರೆ ಅತಿಥಿ ಯಾಕಿನ್ನೂ ಬರ್ಲಿಲ್ಲ. ಮತ್ತೆ ಫೋನ್ ಹಚ್ಚಿದ್ರು. ಆದ್ರೂ ಫೋನ್ ತೆರೆಯಲಿಲ್ಲ ಆ ಕಡೆಯವರು. ಅಮ್ಮ ಎಲ್ಲಿ ವಸಿ ಇನ್ನೂ ಬರಲ್ವಂತ ಎಂದು ವರುಣ್ ಕೇಳಿದಾಗ, ಗೊತ್ತಿಲ್ಲ ವರುಣ್, ನೋಡೋಣ ಬರ್ತಾನೇನೋ ಎಂದು ಬೇಸರದಲ್ಲೇ ಹೇಳಿದ್ರು ಗಿರಿಜಾ. ಅವರ ಅಕ್ಕನ ಮಗನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅವರಿಗೆ. ಬೇಜಾರಾಗ್ಬೇಡಿ ಅಮ್ಮ, ವಸಿಗೆ ವಿರಾಜ್ ಏನಾದ್ರು ಅಂದ್ರೆ ಅನ್ನೋ ಆಲೋಚನೆ ಇದ್ದೇ ಇರುತ್ತೆ ಅಲ್ವಾ? ಲಾಸ್ಟ್ ಟೈಮ್ ವಿರಾಜ್ ಬೈದಿದ್ದು ನೆನ್ಪಿರುತ್ತೆ ಅಲ್ವಾ ಎಂದು ಸಮಾಧಾನ ಮಾಡುವಾಗ, ಬೈದದ್ದು ಯಾರೋ ಅಲ್ಲ, ನನ್ ತಮ್ಮ. ಅವನ್ ಬೈದ್ರೆ ಈ ವಸಿ ಯಾಕೆ ಬೇಜಾರ್ ಮಾಡ್ಕೊಳ್ತಾನೆ ಎನ್ನುತ್ತಾ ಬಂದಿದ್ದನು ಧನುಷ್ ವಸಿಷ್ಠ. ಅವನ ಧ್ವನಿ ಕೇಳಿ ಗಿರಿಜಾರವರ ನೋವೆಲ್ಲ ಮಾಯವಾಗಿತ್ತು. ಬಸಿ ಎಂದು ಬಂದು ಅವನನ್ನ ಅಪ್ಪಿ ಮಾತಾಡಿಸಿದ್ರು. ಅವನಿಗೂ ಅವರಂದ್ರೆ ತುಂಬಾ ಪ್ರೀತಿ. ಅಮ್ಮ ಎಂದು ಬಾಯಿ ತುಂಬಾ ಕರೀತಾನೆ. ಹಾಗೆ ಧೀರೇಂದ್ರ ಬಳಿ ಬಂದು ಕಾಲಿಗೆ ಬಿದ್ದು ನಮಸ್ಕರಿಸಿ ವರುಣ್ನ ಅಪ್ಪಿ ಮಾತಾಡಿಸಿ ವರ್ಷಾ ಬಳಿ ಮಾತಾಡಿ ಪರಿ ಕೆನ್ನೆ ಹಿಂಡಿ ಓದಿನ ಬಗ್ಗೆ ವಿಚಾರಿಸುತ್ತಾ ಪುಟಾಣಿನ ತೋಳಲ್ಲೆತ್ತುಕೊಂಡು ಮುದ್ದಾಡಿ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿ ಅವಳಿಗಾಗಿ ತಂದಿದ್ದ ಸೈಕಲ್ನ ಗಿಫ್ಟ್ ಕೊಟ್ಟನು. ಒಂದು ರೀತಿಯಲ್ಲಿ ಅವನಿಂದ ಹಬ್ಬದ ಕಳೆ ಹೆಚ್ಚಿತ್ತು. ಹಾಗೆ ಪುಟಾಣಿ ಕೈ ಹಿಡಿದು ಕೇಕ್ ಕತ್ತರಿಸಿ ವರುಣ್ ವರ್ಷ ಖುಷಿಪಟ್ಟರು.
ಭಟ್ರು. ಬಂದಿದ್ದ ಅತಿಥಿಗಳೆಲ್ಲ ಪುಟಾಣಿಗೆ ಬಗೆ ಬಗೆಯ ಉಡುಗೊರೆ ನೀಡುತ್ತಾ ಪಾರ್ಟಿಯಲ್ಲಿ ಸಿದ್ಧಪಡಿಸಿದ್ದ ಭರ್ಜರಿ ಭೋಜನ ಮಾಡಲು ಹೊರಟರು. ಪುಟಾಣಿಗೆ ಎಲ್ಲರೂ ಬಂದಿದ್ದು ಖುಷಿಯಾದರೂ ಚಿಕ್ಕು ಬರಲಿಲ್ಲ ಎನ್ನುವ ಬೇಸರ ಹಾಗೆ ಉಳಿತು. ಕಾರಣ ಮಾತ್ರ ಗೊತ್ತಿಲ್ಲ ಆ ಪುಟ್ಟ ಮಗುವಿಗೆ. ಪಬ್ಬೊಂದರಲ್ಲಿ ಜಿಪ್ ತರೋದು ತಪ್ಪು ಅಂತ ಗೊತ್ತಿತ್ತು, ಹಾಕೋದು ತಪ್ಪು ಅಂತ ಇವತ್ತೇ ಗೊತ್ತಾಗಿದ್ದು ಎಂದು ಪೆಗ್ಗಿಳಿಸಿದ ಬಾಸ್ ಮಾತಿಗೆ ತಲೆ ತಿರುಗಿದ ಹಾಗೆ, ಏನ್ ಹೇಳ್ತಾ ಇದ್ದೀರಾ ಬಾಸ್ ಎಂದು ಕಣ್ಣು ಬಾಯಿ ಬಿಟ್ಟು ಕೇಳಿದ ಹರೀಶ್. ಮತ್ತೆ ಒಂದ್ ಪೆಗ್ಗಿಳಿಸಿದವನು, ಏನೋ ಒಂಚೂರು ಎದರಿಕೆ ಮುಟ್ಟಿಸ್ಬೇಕು ಅಂತ ಅವಳು ದುಪ್ಪಟ ಬಿಸಾಕಿ ಇನ್ನಷ್ಟು ಹೆದರಿಸೋಕೆ ಅವಳು ಡ್ರೆಸ್ ಚಿಪ್ ಮೇಲೆ ಕೈ ಹಾಕ್ತೆ ಕಣೋ. ಯಾವುದೋ ಓಬಿರಾಯನ್ ಕಾಲದ ಬಟ್ಟೆ, ಚೂರು ಚಿಪ್ ಸ್ಲಿಪ್ ಆಗಿತ್ತು. ಮೇಲೆ ಎಳೆದು ಚಮಕ್ಕೊಳ್ಳೋಣ ಅನ್ಕೊಂಡೆ. ನನ್ ಚಿಪ್ಪನ್ ಮೇಲೆ ಎಳಿತೀನೋ ಕೆಳಗೆ ಎಳಿತೀನೋ ಏನ್ ಮಾಡ್ತಿದ್ದೀನಿ ಅಂತ ಗಮನಿಸಿ ಬಾರಿಸ್ಬೇಕಿತ್ತು ತಾನೇ ಅವಳು. ತಾಳ್ಮೆ ಇಲ್ಲದೆ ಬಾರಿಸ್ಬಿಟ್ಲು ಎಂದು ತಲೆ ಮೇಲೆ ಕೈ ಹೊತ್ತು ಕೂತಾಗ, ಅಯ್ಯೋ ಬಾಸ್, ನೀವ್ಯಾಕೆ ಈ ರೀತಿ ಎದುರ್ಸಲ್ ಹೋಗಿದ್ರಿ? ಹೋಗ್ಲಿ, ಅದನ್ನ ಹೇಳಿ ಅವಳ ಕೆನ್ನೆಗೂ ಬಾರಿಸ್ಬೇಕಿತ್ತು ಅಲ್ವಾ? ವಿಲನ್ ಆಗ್ಬಿಟ್ರಲ್ಲ ಬಾಸ್ ಎಂದಾಗ, ನಾನ್ ವಿಲನ್ ಅನ್ನೋದು ಗೊತ್ತಿರೋ ವಿಚಾರ ಬಿಡು, ಆದ್ರೆ ಅವಳು ಮಾತ್ ಬರೋದ್ ಮೂಗಿ ರೀತಿ ಕಾಣೋ ಮಳ್ಳಿ, ಮಂಡೆ ಬಿಸಿ ಮಾಡುವಷ್ಟು ಮಾತಾಡ್ತಾಳಂತ ಎಲ್ಲೋ ಒಂದ್ ಕಡೆ ಅನಿಸ್ತಿತ್ತು. ನಿಜ ಮಾಡ್ಬಿಟ್ಲು. ನನ್ ಕೆನ್ನೆಗ್ ಬಾರಿಸಿ ನಾನ್ ಮಂಡೋದ್ರಿ ಅಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಅಂದ್ರೆ ಲೆಕ್ಕ ಹಾಕಿ ಹೇಳ್ತೀನಿ ಅನ್ನೋ ಮಾರಿ ಅಂತ ಪ್ರೂವ್ ಮಾಡ್ಬಿಟ್ಲು ಎಂದು ಅವಳನ್ನ ಗುಣಗಾನ ಮಾಡುತ್ತಿರಲು, ಬಾಸ್, ಅವತ್ತು ಲಿಫ್ಟ್ ನಲ್ಲಿ ಬಾಯಿಗೆ ಬಂದಂಗ್ ಬೈತಿದ್ರು ಸುಮ್ನೆ ಇದ್ರಿ, ಇವತ್ತು ಅವಳು ನೀವ್ ಕೆನ್ನೆಗ್ ಬಾರಿಸಿದ್ರು ಸುಮ್ನೆ ಇದ್ರಿ. ಯಾಕೆ ಬಾಸ್ ಯಾವಾಗ್ಲೂ ಆ ಮಿಡಲ್ ಕ್ಲಾಸ್ ಮುಂದೆ ಸುಮ್ನೆ ಇರ್ತೀರಾ ಎಂದವನ ಕೆನ್ನೆ ಕಡುಬಾಗಿತ್ತು. ಬಾಸ್ ಕೊಟ್ಟ ಕೈ ರುಚಿಗೆ ಹೆದರಿ ಕೆನ್ನೆ ಉಳಿಸಿಕೊಳ್ಳಲು ಬಾಯಿ ಮುಚ್ಚಿದ್ದ ಹರೀಶ್. ಅವಳು ಮಿಡಲ್ ಕ್ಲಾಸ್ ಮಂಡೋದ್ರಿ ಹೌದು, ಬಟ್ ನಂಗ್ ಮಾತ್ರ ಓನ್ಲಿ ಫಾರ್ ಮೀ, ಓನ್ಲಿ ಫಾರ್ ಲಂಕಾಧಿಪತಿ. ಏನ್ ಹೇಳು ಎಂದು ಕುಡಿಯುತ್ತಿದ್ದ ಬಾಟಲ್ ಹಿಡಿದು ಅದನ್ನು ಉಲ್ಟಾ ಮಾಡಿ ಹೊಡೆಯುವ ರೀತಿ ಹರೀಶ್ ತಲೆ ತನಕ ತಂದು ಕೇಳ್ತಿದ್ದವನ ನೋಡಿ, ಲಂಕಾಧಿಪತಿಗೆ ಮಾತ್ರ ಅವಳು ಮಿಡಲ್ ಕ್ಲಾಸ್ ಮಂಡೋದ್ರಿ ಎಂದ ನಡುಗುತ್ತಾ. ಆದ್ರೂ ನೀ ಹೇಳೋದ್ ಸರಿ ಕಣೋ ಹರಿ, ಅವಳನ್ನ ನಾನು ಲಿಫ್ಟ್ ನಲ್ಲ ಒಂದ್ ಗತಿ ಕಾಣಿಸ್ಬೇಕಿತ್ತು, ಬಿಟ್ಟು ತಪ್ಪು ಮಾಡ್ದೆ ಎಂದು ಅವಕಾಶ ವಂಚಿತನ ರೀತಿ ನೋಡಿದಾಗ, ಹೌದು ಬಾಸ್, ಅವತ್ತೇ ಐಸರಿಗೆ ನೀವು ಬಿಸಿ ಮುಟ್ಟಿಸಿದ್ರೆ ಇವತ್ತು ನಿಮ್ ಕೆನ್ನೆಗೆ ಬಿಸಿ ಮುಟ್ಟಿಸ್ತಿರ್ಲಿಲ್ಲ ಎಂದ ಪ್ರಿಯ ಹರೀಶ್. ಆ ಮಾತಿಗೆ ತಕ್ಷಣ ಅವನ ಕಡೆ ನೋಡಿ, ಪಾಪ ಕಣೋ, ಅವಳಿಗೆ ನಾನು ಅವಳು ಸೊಂಟ ಗಿಲ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ಅಲ್ವೇನೋ ಹರಿ ಎಂದು ಅವಳ ಪರವೇ ಮಾತಾಡಿದ ವಿರಾಜ್. ಹೌದು ಅಲ್ವಾ ಬಾಸ್, ಪಾಪ ಅವಳಿಗೇನ್ ಗೊತ್ತು ಎಂದು ಆಗ ಹರೀಶ್ ಕೂಡ ಅವಳ ಪರವೇ ಮಾತಾಡಲು, ಏನೋ ಅವಳನ್ನ ಪಾಪ ಅಂತ್ಯಾ? ನಿನ್ ಬಾಸ್ ಕೆನ್ನೆಗ್ ಬಾರಿಸ್ತವಳು ನಿಂಗೆ ಪಾಪನಾ? ಅವತ್ತೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಲು, ಇವತ್ತೇನೋ ಮಾಡಿದ್ಲು, ಗೊತ್ತಿದ್ದು ತಪ್ಪು ಮಾಡಿದ್ಲು, ಅವಳು ಏನಾದ್ರೂ ಮಾಡ್ಲೇಬೇಕು ಎಂದವನ ನೋಡಿ, ಪ್ರತಿ ಬಾರಿ ಬಾಸ್ಗೆ ತಕ್ಕ ಪಿಯ ಅಂತ ಸಾಬೀತುಪಡಿಸುವ ರೀತಿ ಮಾಡ್ಲೇಬೇಕು ಬಾಸ್, ಮಾಡ್ಲೇಬೇಕು, ಏನ್ ಮಾಡ್ತೀರಾ ಎಂದು ಕೇಳಿದಾಗ ಅವಳು ಕೈ ಕಿತ್ತು ಕೆಂಗೇರಿ ಮೊರಿ ದಾನ ಮಾಡ್ತೀನಿ ಎಂದ. ಕುಡಿದು ಹೆಚ್ಚಾಗಿರೋದು ಅವನ ಮಾತಲ್ಲೇ ಅರ್ಥವಾಗಿತ್ತು ಹರೀಶ್ಗೆ. ಹಾಗೆ ಮಾಡೋಣ ಬಾಸ್ ಎಂದು ತಲೆ ಆಡಿಸಿದಾಗ, ಯಾಕೆ ಬಂದ್ಬಿಡು, ಆಮೇಲೆ ಮದ್ವೆಗಿದ್ವಿ ಆದ್ರೆ ಅವಳ ಉಪಚಾರ ಅವಳು ಗಂಡ ಮಾಡ್ಬೇಕು, ಅವಳಿಂದ ಅವಳ ಗಂಡನಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಎಂದ. ತನ್ನ ಬಾಸ್ಗೆ ಸಿರಿಯ ಗಂಡನ ಮೇಲೆ ಯಾಕಿಷ್ಟು ಕಾಳಜಿ? ತನ್ನಲ್ಲೇ ಮೂಡಿದ ಪ್ರಶ್ನೆಗೆ ಉತ್ತರ ಕೇಳದೆ ಸುಮ್ಮನಾಗಿದ್ದ ಹರೀಶ್. ಹೀಗ್ ಮಾಡ್ತೀನಿ, ಅವಳ ಮುಖಕ್ಕೆ ಕುರುಪಾಗ್ಬಿಡ್ತೀನಿ, ಯಾರು ಮೂಸ್ ನೋಡೋದ್ ಹಾಗೆ ಎಂದ. ಆ ಮಾತಿಗೆ ಹರೀಶ್, ಹಾಕಿ ಬಾಸ್, ಅವಳ ಮುಖ ನೋಡಿ ಎಲ್ರೂ ಒಂದ್ ಮೈಲಿ ಓಡೋಗ್ಬೇಕು ಎಂದು ಮಾತು ಪೂರ್ತಿ ಮಾಡುವ ಮುನ್ನವೇ, ನೋ ನೋ ನೋ, ಒಳ್ಳೆ ಬ್ಯೂಟಿನ ವೇಸ್ಟ್ ಮಾಡ್ದಂಗ ಆಗುತ್ತಲ್ವೇನೋ, ಎಷ್ಟ್ ಮುದ್ದಾಗಿರೋ ಫೇಸ್ನ ಹಾಳು ಮಾಡೋಕ್ ಮನ್ಸಾದ್ರೂ ಹೇಗೋ ಬರುತ್ತೆ ನಿಂಗೆ ದಡ್ ನನ್ ಮಗ್ನೆ ಎಂದು ಹರೀಶ್ ಕೆನ್ನೆಗೆ ಮತ್ತೊಂದು ಬಾರಿಸಿದ್ದ ಲಂಕಾಧಿಪತಿ. ಹೌದು ಬಾಸ್, ತುಂಬಾ ಮುದ್ದಾಗಿದ್ದಾಳೆ, ಬೇರೆ ಏನಾದ್ರೂ ಮಾಡಿ ಎಂದು ತನ್ನೆರಡು ಕೆನ್ನೆ ಮುಚ್ಚಿಡಿಯು ಹೇಳಿದ ಹರೀಶ್ ಕಡೆ ದುರುಗಿಟ್ಟಿ, ಏನೋ ಮುದ್ದು, ಅದು ಮುದ್ದಲ್ಲ, ಹಾಕೊಂಡ್ ಕುದ್ದು, ಮುದ್ದು ಅನ್ಕೊಂಡವರೆಲ್ಲ ಪೆದ್ದು, ನಾನು ಅವಳನ್ನ ಲಗಾಮಾಕಿ ಹಿಡಿತೀನಿ, ವಿರಾಜ್ ಎಷ್ಟು ವೈಲೆಂಟ್ ಅಂತ ಅರ್ಥ ಮಾಡಿಸ್ತೀನಿ. ಎಸ್ ಎಸ್, ಅವಳು ಟಿವಿ ಆದ್ರೆ ನಾನು ರಿಮೋಟ್, ಅವಳು ಮೊಬೈಲ್ ಆದ್ರೆ ನಾನು ನೆಟ್ವರ್ಕ್, ಅವಳು ಕೀ ಆದ್ರೆ ನಾನು ಲಾಕ್
ಎಂದು ಹೋಲಿಕೆ ಮಾಡ್ತಾ ನುಡಿಯುತ್ತಿರುವಾಗ ಒಟ್ಟಾರೆ ಅವಳು ಉತ್ತರವಾದ ನೀವು ದಕ್ಷಿಣ. ಎಲ್ಲೋ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಅನ್ನೋ ಕಾನ್ಸೆಪ್ಟ್ ಮತ್ತೊಮ್ಮೆ ಸತ್ಯವಾಗುವ ಲಕ್ಷಣವಿದೆ ಬಾಸ್, ತನ್ನಲ್ಲೇ ಮಾತಾಡ್ಕೊಂಡ ಹರೀಶ್. ಆಗ ಮೊಬೈಲ್ಗೆ ಆರಾಧ್ಯ ಪಾರ್ಟಿಗೆ ಹೋಗಿದ್ದ ಕೆಲ ವಿಐಪಿಗಳ ಪೋಸ್ಟ್ ಬಂತು. ಅದನ್ನ ನೋಡಿ PS ಸುಮ್ಮನಿರಲಾಗದೆ ಧನುಷ್ ಬಂದಿರೋ ವಿಚಾರ ಹೇಳಲು ಮುಂದಾಗಿ ಮಾತು ನುಂಗಿಬಿಟ್ಟಿದ್ದ. ಆದ್ರೆ ಅನುಮಾನಿಸಿದ ವಿರಾಜ್ ತಾನೇ ಮೊಬೈಲ್ ಪಡೆದು ಪೋಸ್ಟ್ ನೋಡಿ, ನನ್ನ ಆ ಜನ್ಮದ ವೈರಿ ನನ್ನ ಅಣ್ಣನ ಮಗು ಹುಟ್ಟುಹಬ್ಬಕ್ಕೆ ಬಂದಿದ್ದಾನ. ಲಾಸ್ಟ್ ಇಯರ್ ಕೊಟ್ಟ ಮರ್ಯಾದೆ ಸಾಲಿಲ್ಲ ಅನ್ಸುತ್ತೆ. ಅವ್ರಿಗೆ ಕರ್ಕೊಂಡ್ ನಡಿ ನನ್ನಲ್ಗೆ, ಹುಟ್ಟುಹಬ್ಬದ ಪಾರ್ಟಿ ಮಾಡೋಣ ಎಂದು ಓಲಾಡುತ್ತಾ ಪಬ್ ಬಿಟ್ಟನು. ವಿಧಿ ಇಲ್ಲದೆ ಹರೀಶ್ ಅಲ್ಲಿಗೆ ಕರೆದೊಯ್ಯಲು ಮನಸ್ಸು ಮಾಡಿದ್ದ. ಕಮೆಂಟ್ ಮಾಡೋದು ಮರೆಯದಿರಿ.